ಸೊ ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಮ್ದೊಂದು ಕ್ರಿಕೆಟ್ ಮ್ಯಾಚ್ ಇದೆ. ಇವತ್ತು ಫಸ್ಟ್ ಮ್ಯಾಚ್ ನಮ್ದೇ ಇರೋದ್ ಕಾರಣ ನಮ್ಗೇನು ಲಿಟ್ರಲಿ ಐಡಿಯಾ ಇಲ್ಲ. ಗ್ರೌಂಡ್ ಪಿಚ್ ಏನು, ಹೊಸ ಗ್ರೌಂಡ್, ಆ ಗ್ರೌಂಡ್ ನಾವು ನೋಡೂ ಇಲ್ಲ, ಪ್ರಾಕ್ಟೀಸು ಮಾಡಿಲ್ಲ. ಇವತ್ತೇ ಹೋಗ್ಬಿಟ್ಟು ಫುಲ್ ಚಿತಾಲ್ ಪತಾಲೆ ಮಾಡ್ಬೇಕು ಅಂತ ಇರೋದು. ನೋಡೋಣ ಬನ್ನಿ. ಅಭಿಯಣ್ಣನು ಸಿಗ್ತಾರೆ. ಅಭಿಯಣ್ಣಗೆ ಇವತ್ತು ಫುಲ್ ಸೈಕ್ ಮಾಡ್ಬಿಡೋಣ, ನಡೀರಿ. ಫಸ್ಟ್ ಮ್ಯಾಚ್ ನಮ್ದೇ ಇರೋದು. ಅಭಿಯಣ್ಣ ಫುಲ್ ಬ್ಲೂ ಪ್ರಿಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದೇನ್ ಐಡಿಯಾ ಮಾಡೋರೋ ಗೊತ್ತಿಲ್ಲ. ನಾನಂತೂ ಹೋಗೇ ಇರಲಿಲ್ಲ ಪ್ರಾಕ್ಟೀಸ್ಗೆ. ಈಗ ಏನಾಗುತ್ತೋ, ಇವತ್ತೇನಾಗುತ್ತೋ ನೋಡ್ಬೇಕು. ಹೊಸ ಗ್ರೌಂಡ್ ಬೇರೆ. ನೋಡೋಣ ಬನ್ನಿ. ಹಿಂಗೆ ವಿಡಿಯೋದಲ್ಲಿ ಕೊನೆವರೆಗೂ ಇರಿ. ಗೈಸ್, ಫೈನಲಿ 2 ಮ್ಯಾಚ್ ಸ್ಟಾರ್ಟಿಂಗ್ 2 ಮ್ಯಾಚ್ ನಾವೇ ಹೊಡೆದಿದ್ವು. ಆಬ್ವಿಯಸ್ಲಿ ಸಕ್ಕತ್ತಾಗಿ ಆಡಿದೀವಿ ಎಲ್ಲರೂ. ಫೈನಲಿ ಸಕ್ಕತ್ತಾಗಿ ಆಡಿದೀವಿ. ಇನ್ನೂ 2 ಮ್ಯಾಚ್ ಇದೆ. ಒಂದೇ ದಿನಕ್ಕೆ 4 ಮ್ಯಾಚ್ ಹಾಕ್ಬಿಟ್ಟಿದ್ರು. 4 ಮ್ಯಾಚ್ ಅಲ್ಲಿ ಆಲ್ರೆಡಿ 2 ಗೆದ್ದಿದೀವಿ. ಇನ್ನೆರಡು ಮಿಕ್ಕಿದಾವೆ. ಬೆಸ್ಟ್, ಎಲ್ಲರೂ ಬೆಸ್ಟ್ ಆಗಿ ಆಡ್ಬಿಟ್ವಿ. ಸಕ್ಕತ್ತಾಗಿ ಆಡಿದೀವಿ. ವಿಡಿಯೋ ಹಾಕ್ತೀನಿ, ಚೂರ್ ಕ್ಲಿಪ್ಪು. ನಾನು ವಿಡಿಯೋ ಮಾಡಕ್ ಆಗ್ಲಿಲ್ಲ, ಲೈವ್ ಇದೆ ಎಲ್ಲ, ಸುಮ್ನೆ ನೋಡ್ಕೊಂತಾರೆ ಅಂತ ಸುಮ್ನೆ ಆಡ್ ಮಾಡ್ತೀನಿ. ಅಣ್ಣ, 2 ಗೆದ್ದಿದೀವಿ, ಏನು ಅನ್ಸ್ತೈತೆ? ತುಂಬಾ ಖುಷಿ ಅನಿಸ್ತಿದೆ ನೋಡೋಣ. ಬರೀ 2 ಮ್ಯಾಚ್ ಆಗಿರೋದು. ಫೈನಲ್ ಹೋಗೋವರೆಗೂ ಇದೇ ತರ ಆಡ್ತೀನಿ. ಫೈನಲ್ ಬಂದ್ಮೇಲೆ ನೋಡೋಣ. ಜಿಗ್ಜಾಗು ಇನ್ನೊಂದು ಕಡೆ ಟಾಸ್, ತಂದೆಯವರು ಟಾಸು. ಅಭಿಯಣ್ಣ ಮಗ ಟಾಸ್ won by Dream Achievers. ಎರಡು ಮ್ಯಾಚ್ ಗೆದ್ದಿದ್ದೀವಿ ಗೈಸ್, 1 ಸೋತಿದ್ದೀವಿ. ಅದಕ್ಕೆ ಟೀ ಕುಡಿಯೋಕೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಮ್ಯಾಚಿಗೆ ಪ್ರಿಪೇರ್ ಆಗಿ ಸ್ಕೆಚ್ ಗೀಚ್ ಹಾಕೊಂಡು ವಾಪಸ್ ಬರೋಣ ಅಂತ ಹೇಳ್ಬಿಟ್ಟು. ಟೀಗೆಲ್ಲ ಅಂಕಲ್ ಸ್ಪಾನ್ಸರು. ಮಜಾ. ಇಂಪಾರ್ಟೆಂಟ್ ರಾಕರ್ಸ್ ತಂಡಕ್ಕೆ ನಮ್ಮ ಆಕಾಶನೂ ಅಷ್ಟೇ ಇಂಪಾರ್ಟೆಂಟ್. ಅಜ್ಜನ್ ಏನ್ ಹೇಳಲ್ವೇನಾ? ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು. ಅಕ್ಕಿಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಏನಿಲ್ಲ, ಏನ್ ಮಾತಾಡಂಗೇನಿಲ್ಲ. ಮಾತಾಡೋದಂಥದ್ದು ಏನೂ ಇಲ್ಲ. ಏನ್ ಮಾತಾಡೇನ ಮಾತಾಡ ಮೂಗ ಅವನು. ಮತ್ತೊಂದು ರಘುರ್ ಅವರು ಸತತವಾಗಿ ಈ ಟೂರ್ನಮೆಂಟ್ ಅಲ್ಲಿ 3 ಸಿಕ್ಸ್ಗಳನ್ನು ಹೊಡೆಸ್ಕೊಂತಾನೆ ಇದ್ದಾರೆ. ಅವರ ಬ್ಯಾಟ್ ಫಾರ್ಮ್ ಮರಳಿದ್ದಾರೆ ರಘು. ಆದರೆ ಒಂದು ಕಾಲದಲ್ಲಿ ಗುಡ್ ಫಾರ್ಮ್ ಅಲ್ಲಿದ್ದ ಬೌಲರ್ ರಘುರ್ ಅವರು ಸತತವಾಗಿ 6 ಗಳನ್ನು ಹೊಡೆಸ್ಕೊಂಡು ತನ್ನ ಬ್ಯಾಟ್ ಫಾರ್ಮ್ ಗೆ ಮತ್ತೊಮ್ಮೆ ಮರಳಿದ್ದಾರೆ ರಘು. ಅದೇ ರಘುನ ಕಮ್ ಬ್ಯಾಕ್ ಹೆಸರುವಾಸಿ. ಇದು ಆಕ್ಚುಲಿ ಚೆನ್ನಾಗಿರೋದು. 2 wicket, target is 60. 14 runs required. ಅಭಿಯಣ್ಣ ಅವ್ರದ್ದು ಬರ್ತಡೇ ಇತ್ತು. ಬರ್ತಡೇ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ. ಅಭಿಯಣ್ಣನ ಬಗ್ಗೆ ಹೇಳಬೇಕು ಅಂದರೆ ಗ್ರೌಂಡ್ ಟು ಅರ್ತ್ ಅಣ್ಣ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರ್ತಾರೆ, ಒಂದು ಜೋಶ್ ತುಂಬ್ತಾ ಇರ್ತಾರೆ. ಪರ್ಸ್ನಲಿ ಅವ್ರ ವ್ಯಕ್ತಿತ್ವ ನಂಗೆ ತುಂಬ ಇಷ್ಟ. ಎಲ್ಲರಿಗೂ ಈಕ್ವಾಲಿಟಿ, ರೆಸ್ಪೆಕ್ಟ್ ಕೊಡ್ತಾರೆ ಮತ್ತು ತುಂಬ ಆಸಮ್ ಆಗಿದ್ದಾರೆ. ಅವ್ರ ಬಗ್ಗೆ ಹೇಳ್ತಾ ಕೂತ್ಕೊಂಡ್ರೆ ವೀಡಿಯೋನೇ ಮುಗಿಯಲ್ಲ, ಅಷ್ಟು ಹೇಳ್ಬೋದು ಅವ್ರ ಬಗ್ಗೆ. ನಾವೆಲ್ಲರೂ ಕೂತ್ಕೊಂಡು ಮಾಫಿಯಾ ಗೇಮ್ ಆಡ್ತಾಯಿದ್ವಿ. ಈ ಗೇಮ್ ಅಂದರೂ ತುಂಬ ಸೈಕಾಗಿದೆ. ನೀವು ಆಡಿ 1 ಗಂಟೆವರೆಗೂ ಇದೇ ಆಡಿದ್ವಿ. ನನಗೆ ನಿದ್ದೆ ಬರ್ತಾಯಿತ್ತು. ಬಟ್ ಗೇಮ್ ಕ್ರೇಜಿಂದ ಆಡೋಕ್ಕಂತ ಕೂತ್ಮೇಲೆ ಮುಗಿದೋಯ್ತು ಕತೆ ಅದರದ್ದು.
The next day. ಗಾಯ್ಸ್ ಮ್ಯಾಚ್ ಫುಲ್ ಕ್ರೂಷಿಯಲ್ ಇದೆ, ಮಸ್ತಾಗಿ ಎಲ್ಲರೂ ಆಡ್ತವ್ರೆ. ನಾವು ಫುಲ್ ರೆಸ್ಟ್ ಇವತ್ತು. ಫೈನಲ್ ಇದೆ, ಫೈನಲ್ ಆಡಬೇಕು. ಗೈಸ್ ಫೈನಲ್ಗೆ ಹೋಗ್ಬಿಟ್ಟಿದ್ದೀವಿ. ಸಿಕ್ಕಾಪಟ್ಟೆ ಕ್ರೇಜ್ ಇದೆ. ಅಪೋಸಿಟ್ ಟೀಮು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ. ಬಟ್ ಏನಾಗುತ್ತೆ ನೋಡೋಣ ಬನ್ನಿ. ಸ್ಟ್ರಾಂಗ್ ಇರಲಿ ಬಿಡಲಿ ಅದು ನಮ್ಗೆ ಮ್ಯಾಟ್ರ್ ಆಗಲ್ಲ. ಕಪ್ ಗೆಲ್ಲಬೇಕಷ್ಟೇ, ಅದೇ ನಮ್ಗೆ ಮ್ಯಾಟ್ರ್ ಆಗೋದು. ಗಾಯ್ಸ್ ಫುಲ್ ಮಜಾ ಗ್ರೌಂಡಲ್ಲಿ. ಹಿಂಗೆ ಕ್ರಿಕೆಟ್ ಆಡ್ತಾ ಮಸ್ತಾಗಿ ಮಜಾ ಮಾಡ್ಕೊಂಡು ಹೋಗ್ಬೇಕು. ಗೈಸ್ ಫೈನಲಿ ಟೂರ್ನಮೆಂಟ್ ನಾವೇ ವಿನ್ ಆಗಿದ್ದೀವಿ. ಉತ್ತಮವಾದ ಪ್ರದರ್ಶನ ಕೊಟ್ಬಿಟ್ಟು ಈ ಗ್ರೌಂಡ್ನ ಲೀಡ್ ಮಾಡಿದ್ದೀವಿ. ಸಕ್ಕದಾಗೈತೆ ಗ್ರೌಂಡು. ವಿನ್ನಿಂಗ್ ಮೂಮೆಂಟ್ ಅಂದ್ರು ಬೆಸ್ಟ್ ಆಡಿದ್ದೀವಿ ಎಲ್ಲರೂ. ಪಂದ್ಯದ ಬಗ್ಗೆ ಒಂದು ಆರ್ಗನೈಸರ್ ಆಗಿ ಶ್ರಮಿಸಿದ 3 ಆಟಗಾರರು ದಯವಿಟ್ಟು ಬಂದು ಈ ಪ್ರೈಸ್ ನ ನೀಡಬೇಕು. ಪ್ರದೀಪ್, ರಮೇಶ್ ಹಾಗೂ ಮಹಾದೇವ್. ಇಲ್ಲ ರಮೇಶ್ ಅಣ್ಣ. ಅವಂದು ನಾನು ಕೊಟ್ಟು ಸಲ್ಲಿಸ್ತೀವಿ. ಇದರಿಂದ ಫ್ರೆಂಡ್ಸ್ ಕ್ಲಬ್ ಎಲ್ಲ ಸದಸ್ಯರು ಆಗಮಿಸಿದ ಉತ್ತಮವಾಗಿ ಧನ್ಯವಾದ ತಿಳಿಸುತ್ತಾ ದಯವಿಟ್ಟು ದೊಡ್ಡ ಚಪ್ಪಾಳೆಯಿಂದ ಪ್ರೋತ್ಸಾಹಿಸಿ ಈ ಪಂದ್ಯವನ್ನು ಬಿಡುಗಡೆ ಮಾಡಬೇಕು. ಯಾರು ಬಂದಿಲ್ಲ, ಫೋಟೋ ತೆಗೆಯರು ಬಂದಿಲ್ಲ. ಅಣ್ಣ ಟೂರ್ನಮೆಂಟ್ ಇದ್ರೆ ಹೆಂಗ ಅನ್ಸ್ತೈತೆ? ಈಗ ಮಾತಾಡ್ತೀವಿ, ಈಗ ತುಂಬಾ ಖುಷಿ ಅನಿಸ್ತಿದೆ. ಆಕ್ಷನ್ ಆಗಿ ಸ್ಟಾರ್ಟಿಂಗ್ ಮ್ಯಾಚಸ್ಗೂ ಈಗ ಮ್ಯಾಚಸ್ಗೂ ಒಂಥರ ಈಗ ನೋಡಪ್ಪ ಫುಲ್ಲು ಆರಾಮಾಗಿ ಹೇಳಬಹುದು. ಆಮೇಲೆ ಟೀಮ್ ಅಂತೂ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಕರ್ಕೊಂಡಾಗೇನೆ ಪಕ್ಕ ಹೊಡಿತೀವಿ ಅಂತ ಕಾನ್ಫಿಡೆನ್ಸ್ ಇತ್ತು. ಬಟ್ ಯಾರು ಎಲ್ಲೂ ಹೇಳಕ್ ಹೋಗ್ಲಿಲ್ಲ. ವೀಕ್ ಟೀಮ್ ಅಂದ್ರೂ ಪರವಾಗಿಲ್ಲ, ಸ್ಟ್ರಾಂಗ್ ಆಗಿ ಆಡಿ ತೋರಿಸ್ಬೇಕು ಅಂತ ಇತ್ತು. ಸೊ ಗೆದ್ದಿದ್ದೀವಿ. ಎಸ್ ಕಮಾನ್ ಅಣ್ಣ, ಸೂಪರ್. ಯಾವತ್ತು ಕ್ರಿಕೆಟ್ ಅಲ್ಲಿ ಒಬ್ಬರಿಂದ ಗೆಲ್ಲಕ್ಕಾಗಲ್ಲ. ಪೂರ್ತಿ ಟೀಮು 11 ಜನನು ಕರೆಕ್ಟ್ ಆಗಿ ಆಡ್ಬೇಕು, ಅವಲ್ಲೇ ಗೆಲ್ಲಕ್ಕಾಗೋದು. ಗೈಸ್ ಈ ಗ್ರೌಂಡ್ ವಿಶೇಷ ಏನು ಅಂದ್ರೆ ಅಂಡರ್-19 ಇಂಡಿಯಾ ಪ್ಲೇಯರು ಈ ಗ್ರೌಂಡ್ ಅಲ್ಲಿ ಆಡ್ಬಿಟ್ಟು ಹೋಗಿದ್ದಾರೆ. ತೋರಿಸಿ ಬನ್ನಿ ಒಳಗಡೆ, ನಿಮ್ಗೆ ಫೋಟೋಸ್ ಎಲ್ಲ ಇಟ್ಟಿದ್ದಾರೆ ಇವರು. ಗೈಸ್ ನೋಡಿ, ಫುಲ್ ಆಸಮ್ ಆಗಿ ಯುವರಾಜ್ ಸಿಂಗ್ ಫುಲ್ ಮೀಟಿಂಗ್ ಅಲ್ಲಿ ಅಂಡರ್-19 ಪ್ಲೇಯರ್ಸ್ ನಾನು ಹೇಳ್ತಾ ಇದ್ದಿದ್ದಲ್ಲ ಇದೆ. ನನಗೆ ಇಷ್ಟ ಆಗಿದ್ದು ಏನು ಅಂದ್ರೆ ಈ ಗ್ರೌಂಡ್ ಅಲ್ಲಿ ಇಂಡಿಯನ್ ಟೀಮ್ ಆಡೈತೆ. ಅದ್ರಲ್ಲಿ ನನ್ಗೆ ಫೇವ್ರೇಟ್ ಇದ್ದಿದ್ದು ಬುಮ್ರಾ ಸರ್ ಇಲ್ಲಿದ್ದಾರೆ ನೋಡಿ. ಆಮೇಲೆ ಎಲ್ಲ ಇಂಡಿಯನ್ ಪ್ಲೇಯರು ಇಲ್ಲಿ ಪ್ರಾಕ್ಟೀಸ್ ಮಾಡ್ಬಿಟ್ಟು ಹೋಗಿದ್ದಾರೆ. ಈ ಗ್ರೌಂಡಲ್ಲಿ ಆಡೋದು ಅಂದರೆ ನಮಗೊಂದು ಬಿಗ್ ಮೂಮೆಂಟ್ ಥರ, ಏನೋ ಅಚೀವ್ ಮಾಡಿರೋ ಥರ. ಅವ್ರ ಗ್ರೌಂಡಿಗೆ ಹೋಗ್ಬಿಟ್ಟು ಅಂಥ ಇಂಟರ್ನ್ಯಾಷನಲ್ ಗ್ರೌಂಡ್ ಥರ ಇದ್ಬಿಟ್ಟು ನಾವು ಆಡಿದ್ದು ತುಂಬ ಖುಷಿ ಆಯಿತು. ಡಗೌಟಲ್ಲಿ ಇಲ್ಲಿಂದನೇ ನೋಡ್ಕೊಬೋದು ಆಚೆ ಏನಾಗ್ತೈತೆ ಅಂತ ಹೇಳ್ಬಿಟ್ಟು. ಗ್ರೌಂಡು ಮಸ್ತಾಗಿತ್ತು, ನಾವು ಚೆನ್ನಾಗಿ ಆಡಿದ್ವಿ, ಟ್ರಾಫಿನೂ ವಿನ್ ಆದ್ವಿ. ಆಸಮ್ ಆಗಿತ್ತು ಮಾತ್ರ. ನಾವು ಫುಲ್ಲು ಹೊಡ್ಸ್ಕೊಂಡ್ಬಿಟ್ಟಿದ್ವಿ, ಬಟ್ ಕಮ್ ಬ್ಯಾಕ್ ಮಾಡಿಬಿಟ್ಟು ಫೈನಲ್ ವಿನ್ ಆದ್ವಿ. ಅರ್ಧ ಕ್ಲಿಪ್ಪು ನಾನು ಯೂಟ್ಯೂಬ್ ಲೈವಿಂದ ಈ ವಿಡಿಯೋದಲ್ಲಿ ಹಾಕ್ತೀನಿ, ನೋಡ್ಕೊಂಬಿಡಿ. ಫುಲ್ ಖುಷಿ ಆಯಿತು. ನಾವಂತರೂ ಫುಲ್ ಪಾರ್ಟಿ ಇವತ್ತು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದೇ ರೀತಿ ವಿಡಿಯೋ ನೋಡ್ತಾ ಇರ್ರಿ. ವಿನ್ ಆಗಿರೋ ಖುಷಿಗೆ ಈಗಲೇ ಬಾಯ್ ಮಾಡ್ತಾ ಇದ್ದೀನಿ. ಬಾಯ್ ಸಿಗೋಣ.